ಕಲಬುರಗಿಯಲ್ಲಿ ಹಾಡಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಕೇಸ್ ಸ್ಟೇಷನ್ ಮುಂಭಾಗ ರಸ್ತೆಯಲ್ಲಿ ಆಟೋ ಹತ್ತಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಬ್ರಹ್ಮಾಪುರ ಠಾಣೆಯ ಮುಂದೆ ಆಟೋವನ್ನು ಹತ್ತಿ ಕಳ್ಳರು ಬಸ್ ಸ್ಟ್ಯಾಂಡ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. 800 ಮೀಟರ್ ದೂರ ನಡೆದುಕೊಂಡು ಬಂದು ಆಟೋ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸ್ಟೇಷನ್ ಮುಂಭಾಗ ರಸ್ತೆಯಲ್ಲಿ ಆಟೋ ಹತ್ತಿಕೊಂಡು ಪರಾರಿಯಾಗಿದ್ದಾರೆ ಕಳ್ಳರು. ಬ್ರಹ್ಮಾಪುರ ಠಾಣೆಯ ಮುಂದೆ ಆಟೋವನ್ನು ಹತ್ತಿ ಬಸ್ ಸ್ಟ್ಯಾಂಡ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಕಳ್ಳರು. ಆಟೋ ಹತ್ತಿ ಎಸ್ಕೇಪ್ ಆದ ಬಳಿಕ ಆರೋಪಿಗಳು ಮಹಾರಾಷ್ಟ್ರ ಅಥವಾ ತೆಲಂಗಾಣಕ್ಕೆ ಹೋಗಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಆಟೋ ಹತ್ತಿ ಎಸ್ಕೇಪ್ ಆಗಿರುವಂಥ ದೃಶ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದರೋಡೆಕೋರರ ಬೇಟೆಗೆ ಇಳಿದಿದ್ದಾರೆ ಪೊಲೀಸರ ತಂಡ. ಒಟ್ಟು 5 ತಂಡವನ್ನು ಮಾಡಿಕೊಂಡು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ನೋಡ್ತಾ ಇದ್ದೀವಿ ಆಟೋ ಹತ್ತಾ ಇರುವಂಥ ದೃಶ್ಯ. ಐನಾತಿ ಕಳ್ಳರು ಮೊದಲನೇದಾಗಿ ಮಾಸ್ಕ್ ಹಾಕ್ಕೊಂಡು ನೇರವಾಗಿ ಜ್ಯುವೆಲರಿ ಶಾಪ್ಗೆ ಬರ್ತಾರೆ, ಅಲ್ಲಿ ದರೋಡೆಯನ್ನು ಮಾಡ್ತಾರೆ. ಅದಾದ ಬಳಿಕ ಹೋಗಿ ಆಟೋವನ್ನು ಹತ್ತಿ ಸ್ಟೇಷನ್ ಮುಂಭಾಗದಲ್ಲೇ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಕಾಲು ಕೆತ್ತಿದ್ದಾರೆ. ಅವರು ಒಂದು ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು ಇಲ್ಲ ತೆಲಂಗಾಣಕ್ಕೆ ಹೋಗಿರ್ಬೋದು ಅನ್ನೋ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ 5 ತಂಡವನ್ನು ರಚನೆ ಮಾಡಿ ಪೊಲೀಸರು ಈಗ ಕಳ್ಳರಿಗೋಸ್ಕರ ಬಲೆಯನ್ನು ಬೀಸಿದ್ದಾರೆ. ಇನ್ನು 3 ವಿಂಡೋದಲ್ಲಿ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇ ವಿಂಡೋಲ್ಲಿ ನೋಡ್ತಾ ಇರುವಂಥ ದೃಶ್ಯ ಕಳ್ಳರು ನೇರವಾಗಿ ಜ್ಯುವೆಲರಿ ಶಾಪ್ಗೆ ಬರ್ತಾ ಇರುವಂಥದ್ದು. ನೋಡಿ, ಫಸ್ಟ್ ವಿಂಡೋಲ್ಲಿ ತೋರಿಸ್ತಾ ಇದೀವಲ್ಲ, ಜ್ಯುವೆಲರಿ ಶಾಪ್ಗೆ ಕಳ್ಳರು ಯಾವ ರೀತಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮಾಸ್ಕನ್ನು ಹಾಕ್ಕೊಂಡು ನಿಧಾನವಾಗಿ ನಡೆದುಕೊಂಡು ಟೋಪಿಯನ್ನು ಹಾಕ್ಕೊಂಡು CC ಕ್ಯಾಮ್ರಾದಲ್ಲಿ ತಮ್ಮ ಮುಖ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಕಳ್ಳರು ಜ್ಯುವೆಲರಿ ಶಾಪ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಮೊದಲನೇ ದೃಶ್ಯ. ಎರಡನೇದು, ಜ್ಯುವೆಲರಿ ಶಾಪ್ನಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅವರು. ಏನು ಹಾಡಹಗಲೇ ಜ್ಯುವೆಲರಿ ಶಾಪ್ನ ದೋಚಿದ್ರು ಈ ಕಳ್ಳರು, ನೇರವಾಗಿ ರಾಜಾರೋಷವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು 2ನೇ ವಿಂಡೋದಲ್ಲಿ ನೋಡ್ತಾ ಇದ್ದೀವಿ. ಇನ್ನು 3ನೇ ವಿಂಡೋದಲ್ಲಿ ಆಟೋವನ್ನು ಹತ್ತಿ ಎಸ್ಕೇಪ್ ಆಗಿರುವಂಥ ಕಳ್ಳರು. ಇದು CCTV ಫುಟೇಜ್. ಇದು CCTV ದೃಶ್ಯ. 3ನೇ ವಿಂಡೋದಲ್ಲಿ ನೋಡ್ತಾ ಇರೋದು CCTV ದೃಶ್ಯ. ಅವರು ಆಟೋ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಇರುವಂಥ ಮೂಲಗಳ ಮಾಹಿತಿ ಐದರ್ ಅವರು ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು ಇಲ್ಲ ತೆಲಂಗಾಣಕ್ಕೆ ಹೋಗಿರಬಹುದು ಅಂತ. ಅವರ ಮೊಬೈಲ್ ಟವರ್ನ ಕೂಡ ಪೊಲೀಸರು ಸರ್ಚ್ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಒಟ್ಟು 5 ತಂಡವನ್ನು ಮಾಡಿಕೊಂಡು. ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಬಜರಂಗಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಜರಂಗಿ, ನೋಡ್ತಾ ಇದೀವಿ ಕಳ್ಳರ ಕರಾಮತ್ ಯಾವ ರೀತಿ ಇದೆ ಅಂತ. ಸ್ಟೇಷನ್ ಮುಂದೆನೇ ಆಟೋ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಬಜರಂಗಿ. ಮಧುಸೂದನ್, ಖಂಡಿತವಾಗಿ ಕೂಡ ನಿನ್ನೆ ನಡೆದಿರ್ತಕ್ಕಂಥ ಹಗಲು ಹೊತ್ತಿನ ನಡೆದಿರ್ತಕ್ಕಂಥ ದರೋಡೆ ಈ ಪ್ರಕರಣ ಇಡೀ ಕಲಬುರಗಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿ, ಅದರಲ್ಲೂ ಕೂಡ ಕಲಬುರಗಿ ಸೂಪರ್ ಮಾರ್ಕೆಟ್ ಅಂದ್ರೆ ಸರಾಬ್ ಬಜಾರ್ ನಲ್ಲಿ ಇರ್ತಕ್ಕಂಥ ಮಲಿಕ್ ಅನ್ನುವಂತ ಜ್ಯುವೆಲರಿ ಅಂದ್ರೆ ಚಿನ್ನಾಭರಣ ತಯಾರು ಮಾಡುವಂತ ಅಂಗಡಿಗೆ 4 ದುಷ್ಕರ್ಮಿಗಳು 4 ದರೋಡೆಕೋರರು ಎಂಟ್ರಿ ಆಗಿ ಮಾಲೀಕನ ಕೈಕಾಲನ್ನ ಕಟ್ಟಿ ಹಾಕಿ ಬಾಯಿಗೆ ಟೇಪ್ ಅನ್ನು ಅಂಟಿಸಿ ಗನ್ನ ಅದನ್ನ ತಲೆಗೆ ಇಟ್ಟು ಸುಮಾರು 1 kgಗೂ ಅಧಿಕ ಚಿನ್ನದ ಆಭರಣಗಳನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ರು. ಈ ಒಂದು ದರೋಡೆಕೋರರ ಗ್ಯಾಂಗ್ ಏನು ದರೋಡೆಗೆ ಎಂಟ್ರಿ ಆಗುವಂತ ದೃಶ್ಯಗಳು ಕೂಡ CC ಕ್ಯಾಮ್ರಾದಲ್ಲಿ ಎಕ್ಸಿಟ್ ಆಗುವಂತಹ CC ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿರುವಂತದ್ದು. ಆದ್ರೆ ಇವರು ಆ ಒಂದು ಶಾಪ್ ದರೋಡೆ ಮಾಡ್ಕೊಂಡು ಹೋದ ನಂತರದಲ್ಲೂ ಕೂಡ ಇವರು ನೇರವಾಗಿ ನಡೆದುಕೊಂಡೇ ಸುಮಾರು 800 ಮೀಟರ್ ವರೆಗೂ ಅಂದ್ರೆ ಕಲಬುರಗಿ ನಗರ ಧಂಪುರ್ ಪೊಲೀಸ್ ಅಂದ್ರೆ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗುರ್ತು ಹಚ್ಚಿದ್ದಾರೆ ಆ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿಯೇ ತಹಶೀಲ್ ಕಚೇರಿ ಬಳಿ ನಡೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿ ಮುಖ್ಯ ರಸ್ತೆಗೆ ಹೋಗಿ ಅಲ್ಲಿಂದ ಆಟೋ ಹತ್ತಿಕೊಂಡು ನೇರವಾಗಿ ಕಲಬುರಗಿಯ ಬಸ್ ನಿಲ್ದಾಣಕ್ಕೆ ಹೋಗಿರುವಂತದ್ದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ಬೇಕಂದ್ರೆ ಏನ್ ದರೋಡೆಕೋರೇನು ಹೋಗಿದ್ದಾರೆ ಅದೆಲ್ಲ ಕೂಡ ಒಂದು ಟವರ್ ಲೊಕೇಶನ್ ಹಾಕಿ ಪೊಲೀಸರು ಕೂಡ ಸದ್ಯಕ್ಕೆ ಅವರನ್ನ ಸೆರೆ ಹಿಡಿಯೋದಕ್ಕಾಗಿ ಶೋಧ ನಡೆಸ್ತಾರೆ. ಈಗಾಗಲೇ ದರೋಡೆಕೋರರ ಹೆಡೆಮುರಿ ಕಟ್ಟೋದಕ್ಕಾಗಿ 5 ತಂಡಗಳನ್ನ ರಚನೆ ಮಾಡಿರುವಂತದ್ದು. ಒಂದ್ ಕಡೆಗೆ ಈ ಆರೋಪಿ ದರೋಡೆಕೋರೇನಿದ್ದಾರೆ, ಒಂದ್ ಕಡೆಗೆ ತೆಲಂಗಾಣ ಮಹಾರಾಷ್ಟ್ರಕ್ಕೆ ಹೋಗಿರುವಂತಹ ಸಂಖ್ಯೆ ವ್ಯಕ್ತವಾಗಿದೆ. ಇವರು ನಡೆದುಕೊಂಡು ಹೋಗಿ ಆರಾಮಾಗಿ ಹೋಗಿರ್ತಕ್ಕಂಥ ದೃಶ್ಯ ಕೂಡ ಅಲ್ಲಲ್ಲಿ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತದ್ದು. ಇವರ ಜಾಡು ಹಿಡಿದು ಪೊಲೀಸರ ಹೆಡೆಮುರಿ ಕಟ್ಟೋದಕ್ಕೆ ಸದ್ಯಕ್ಕೆ ಮುಂದಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.